ಸ್ನೇಹಿತರೆ ನಮಸ್ಕಾರ. ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಮಾತಾಡ್ತಿರೋದು ಇಡೀ ಕರ್ನಾಟಕದಾದ್ಯಂತ ಸಂಚಲನನೇ ಮೂಡಿಸಿರುವಂತಹ ಹಾಗೂ ಕನ್ನಡ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಅಲೆನೇ ಸೃಷ್ಟಿ ಮಾಡಿರುವಂತಹ ಡಾಕ್ಟರ್ ಬ್ರೋ ಬಗ್ಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ತನ್ನ ಚಾನಲ್ನ ವೀಕ್ಷಕರಿಗೆ ನಮಸ್ಕಾರ ದೇವರು ಅಂತ ಹೇಳಿ ಶುರು ಮಾಡುವಂತಹ ಡಾಕ್ಟರ್ ಬ್ರೋ ಮೊದಲು ಕಾಲೇಜ್ ದಿನಗಳಲ್ಲಿ ಎಜುಕೇಶನ್ ಅಲ್ಲಿ ಇಂಟ್ರೆಸ್ಟ್ ಇದ್ದಿರೋ ಡಾಕ್ಟರ್ ಬ್ರೋ ಒಂದು ಯೂಟ್ಯೂಬ್ ಚಾನಲ್ ನ ತೆಗೆದ್ಮೇಲೆ ಬೆಂಗಳೂರಲ್ಲಿ ಒಂದ್ 4 ಸಣ್ಣ ಪುಟ್ಟ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಆನಂತರ ಕಂಟೆಂಟ್ ನ ಬಿಟ್ಟು ವ್ಲಾಗ್ ಶುರು ಮಾಡ್ಕೊಂಡ್ರು. ಲೋಕಲ್ ಬೆಂಗಳೂರಲ್ಲೇ ವ್ಲಾಗ್ ಮಾಡ್ತಿದ್ದಂತ ಡಾಕ್ಟರ್ ಬ್ರೋ ಅನಂತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗಿ ಅಲ್ಲಿನ ಭಾಷೆ, ಅಲ್ಲಿನ ಆಹಾರ ಪದ್ಧತಿ, ಅಲ್ಲಿನ ಸಂಸ್ಕೃತಿ, ಅಲ್ಲಿದ್ದಂತ ಪ್ರವಾಸೋದ್ಯಮದ ಬಗ್ಗೆ ಜನಗಳಿಗೆ ವಿಡಿಯೋ ಮಾಡಿ ತೋರಿಸ್ತಾ ಬಂದ್ರು. ಅಲ್ಲಿಂದ ತಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆದ್ಮೇಲೆ ದುಡ್ಡು ಬರಕ್ ಶುರು ಆಯ್ತು. ಆಮೇಲೆ ಅದೇ ದುಡ್ಡನ್ನ ತಮ್ಮ ಟ್ರಾವೆಲ್ಗೆ ಬಳಸ್ಕೊಂಡು ಮೊದಲು ಕೇರಳ, ಆಂಧ್ರಾಗೆಲ್ಲ ಹೋಗಿ ಅಲ್ಲಿನ ಜನರ ದೈನಂದಿನ ಜೀವನ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಭಾಷೆ, ಅಲ್ಲಿ ಕೂಡ ಅಲ್ಲಿನ ಪ್ರವಾಸೋದ್ಯಮ ಇವುಗಳನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಬಂದ್ರು. ಹಂಗೆ ವಿಡಿಯೋಗಳನ್ನ ಮಾಡ್ತಾ ಒಂದಿನ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಫಿಲ್ಮ್ ಸಿಟಿ ಆದಂತಹ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿ ಅಲ್ಲಿ ಹೋಗಿ ಪರಿಪೂರ್ಣವಾಗಿ ರಾಮೋಜಿ ಫಿಲ್ಮ್ ಸಿಟಿಯನ್ನ ತಮ್ಮ ವೀಕ್ಷಕರಿಗೆ ಪರಿಪೂರ್ಣವಾಗಿ ತೋರಿಸ್ತಾರೆ. ಯಾಕಂದ್ರೆ ಇಡೀ ಇಂಡಿಯಾ ಪೂರ್ತಿ ಮನೆಗೂ ತಲುಪಿರುವಂತಹ ಬಾಹುಬಲಿ ಸಿನಿಮಾ ಅದು ಕೂಡ ಶೂಟಿಂಗ್ ಆಗಿದ್ದು ಅದೇ ರಾಮೋಜಿ ಫಿಲ್ಮ್ ಸಿಟಿನಲ್ಲೇ. ಹೀಗಾಗಿ ಆ ವಿಡಿಯೋಗೆ ಜನಪ್ರಿಯತೆ ಜಾಸ್ತಿ ಬಂತು, ವ್ಯೂಸ್ ಜಾಸ್ತಿ ಬಂದ್ವು. ಡಾಕ್ಟರ್ ಬ್ರೋಗೆ ಇನ್ನಷ್ಟು ಒಳ್ಳೆ ಹೆಸರನ್ನ ತಂದುಕೊಡ್ತು. ಅವ್ರ ಚಾನಲ್ ಹೆಸರು ಕೂಡ ಬೆಳೆಸ್ತು. ಅಲ್ಲಿಂದ ಮೊದಲು ಬರ್ತಿದ್ದಂತ ವ್ಯೂಸ್ ಗಿಂತ ಇನ್ನಷ್ಟು ಹೆಚ್ಚಿಗೆ ಬರಕ್ ಶುರುವಾದ್ವು. ಹೆಂಗ್ ವ್ಯೂಸ್ ಜಾಸ್ತಿ ಬರುತ್ತೋ ಹಂಗೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಆ ರಾಜ್ಯದ ಭಾಷೆ, ಅಲ್ಲಿನ ಲೋಕಲ್ ಜನ, ಅಲ್ಲಿನ ಸಂಸ್ಕೃತಿ, ಅವ್ರು ಬದುಕುವಂತ ರೀತಿ, ಅಲ್ಲಿನ ಬುಡಕಟ್ಟು ಸಮುದಾಯಗಳು, ಆ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಇದೆಲ್ಲವನ್ನ ಹಂತವಾಗಿ ತಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಹೋದ್ರು. ಜೊತೆಗೆ ಮೇಘಾಲಯ, ಅಸ್ಸಾಂ, ಬಿಹಾರ್ನಲ್ಲೂ ಕೂಡ ಅಲ್ಲಿನ ಬುಡಕಟ್ಟು ಜನಾಂಗದ ಬಗ್ಗೆ ತಿಳಿಸ್ತಾ ಹೋದ್ರು. ಅವು ಕೂಡ ಡಾಕ್ಟರ್ ಬ್ರೋಗೆ ಒಳ್ಳೆ ಹೆಸರನ್ನ ತಂದ್ಕೊಟ್ವು. ಇದೆಲ್ಲವನ್ನ ಆದ್ಮೇಲೆ ಕನ್ನಡಿಗರಿಗೆ ಭಾರತ ತೋರಿಸಿದೀನಿ, ಇನ್ನು ಏನಾದ್ರೂ ಒಂದು ಹೆಜ್ಜೆ ಮುಂದಿಡ್ಬೇಕು ಅಂತ ಅವರು ಒಂದು ನಿರ್ಧಾರ ತಗೊಂಡು ವಿದೇಶಕ್ಕೆ ಹೋಗಿ ವ್ಲಾಗ್ ಗಳನ್ನ ಶುರು ಮಾಡ್ತಾರೆ. ಅವರು ವಿದೇಶಿ ಪ್ರವಾಸಕ್ಕೆ ಹೋಗಿ ಮಾಡಿರುವಂತಹ ಮೊದಲನೇ ವಿಡಿಯೋನೇ ಪಾಕಿಸ್ತಾನ. ಅಲ್ಲಿ ಪಾಕಿಸ್ತಾನಿ ಕಾಲೇಜ್ ಸ್ಟೂಡೆಂಟ್ ಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಕೇಳ್ತಾರೆ, ಡಾಕ್ಟರ್ ಬ್ರೋ ನೀವು ಎಲ್ಲಿಂದ ಬಂದಿದ್ದೀರಾ ಅಂತಂದಾಗ ಡಾಕ್ಟರ್ ಬ್ರೋ ನಾನು ಇಂಡಿಯಾದ ಕರ್ನಾಟಕದಿಂದ ಬಂದಿದ್ದೀನಿ ಅಂತ ಅಂದ ಕೂಡಲೇ ಆ ಪಾಕಿಸ್ತಾನಿ ಸ್ಟೂಡೆಂಟ್ ಗಳು ಓ KGF ಅಂತ ಕೇಳ್ತಾರೆ. ನೀವು KGF ಸಿನಿಮಾದ ಊರಿಂದ ಬಂದಿದ್ದೀರಾ, ನಾವು ಕೂಡ KGF ನ ನೋಡಿದೀವಿ, ನಮ್ಗೆ ನಿಮ್ ಊರಲ್ಲಿರೋ ಸಿನಿಮಾ ಹೀರೋ ರಾಕಿ ಬಾಯ್ ಗೊತ್ತು ಅಂತ ಹೇಳಿ ಮಾತು ಶುರು ಮಾಡ್ತಾರೆ. ಈ ವಿಡಿಯೋ ಕೂಡ ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಯಾವ ಹಂತದವರೆಗೂ ವೈರಲ್ ಆಗಿತ್ತು ಅಂದ್ರೆ ಬರೀ ಕರ್ನಾಟಕ ಸಾಮಾನ್ಯ ಜನರು ಅಷ್ಟೇ ಅಲ್ಲದೆ ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್, ನಟ ನಟಿಯರೆಲ್ಲ ಡಾಕ್ಟರ್ ಬ್ರೋ ಬಗ್ಗೆ ಮಾತಾಡುವಂತ ಮಟ್ಟಿಗೆ ಇದು ವೈರಲ್ ಆಗಿತ್ತು. ಅಲ್ಲಿಂದ ದೊಡ್ಡ ಹೆಸರು ಸಿಕ್ಕ ಮೇಲೆ ಮುಂದೆ ಯಾವ ದೇಶಕ್ಕೆ ಹೋದ್ರು ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಭಾಷೆ, ಅಲ್ಲಿನ ಆಧ್ಯಾತ್ಮ, ಅಲ್ಲಿನ ಆಹಾರ ಪದ್ಧತಿ ಇವುಗಳು ಎಲ್ಲದರ ಬಗ್ಗೆನೂ ವಿಡಿಯೋ ಮಾಡ್ತಾ ಹೋದ್ರು. ಅವರು ಎಲ್ಲೆಲ್ಲಿ ಏನೇನು ವಿಡಿಯೋ ಮಾಡಿದ್ದಾರೆ ಅಂತ ತಾವು ಕೂಡ ನೋಡಿರ್ಬೋದು. ಅಷ್ಟೆಲ್ಲ ಬೆಳೆದ್ಮೇಲೆ ಸ್ವಲ್ಪ ಜನ ಇಲ್ಲ ಡಾಕ್ಟರ್ ಬ್ರೋ ಶ್ರೀಮಂತರ ಮನೆ ಹುಡುಗ, ಅವನ ಹತ್ರ ದುಡ್ಡಿತ್ತು ಅದಕ್ಕೆ ಅವನ್ನೆಲ್ಲ ಖರ್ಚು ಮಾಡ್ಕೊಂಡು ಬೆಳೆದ, ಹಂಗೆ ಹಿಂಗೆಲ್ಲ ಮಾತಾಡ್ತಾರೆ. ಡಾಕ್ಟರ್ ಬ್ರೋ ಏನು ಶ್ರೀಮಂತರ ಮನೆ ಹುಡುಗ ಅಂತೂ ಅಲ್ಲ, ಹಾಗಂತ ಬಡವ್ರ ಮನೆ ಹುಡುಗನೂ ಅಲ್ಲ, ಒಂದು ರೀತಿ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಅಂತ ಹೇಳ್ಬೋದು. ಅಂತ ಹುಡುಗ ಈ ರೇಂಜಿಗೆ ಬೆಳೆದಿದ್ದಾನೆ. ಇನ್ನು ಇತ್ತೀಚೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೂಡ ನೋಡಿರ್ಬೋದು, ನಾನು ಆಂಧ್ರದಿಂದ, ನಾನು ಕೇರಳದಿಂದ, ನಾನು ತಮಿಳುನಾಡಿಂದ ಹೀಗೆಲ್ಲ ಡಾಕ್ಟರ್ ಬ್ರೋಗೆ ಮೆಸೇಜ್ ಹಾಕ್ತಿರ್ತಾರೆ. ಇಷ್ಟೆಲ್ಲ ಈ ಹಂತದವರೆಗೂ ಕಷ್ಟಪಟ್ಟು ಬೆಳೆದು ಬಂದಿರುವಂತಹ ಡಾಕ್ಟರ್ ಬ್ರೋ ಈಗ ತಮ್ಮ ಜೀವನದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಸಾಮಾನ್ಯ ಜನರಿಗೂ ಕೂಡ ವಿದೇಶ ನೋಡ್ಬೇಕು ಅಥವಾ ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ಬೇಕು, ನಮ್ಮ ಭಾರತ ಪೂರ್ತಿ ಸುತ್ತಾಡ್ಬೇಕು ಈ ರೀತಿ ಎಲ್ಲ ಆಸೆ ಇರುತ್ತೆ. ಅಂತವ್ರನ್ನ ತಮ್ಮ ಕಂಪ್ನಿಯಿಂದ ಬೇರೆ ದೇಶದ್ದು ಬೇರೆ ರಾಜ್ಯಕ್ಕೆಲ್ಲ ಕರ್ಕೊಂಡು ಹೋಗಿ ಕಮ್ಮಿ ಬಜೆಟ್ ಅಲ್ಲಿ ಪ್ರವಾಸವನ್ನ ಮಾಡಿಸುವಂತಹ ಕಂಪನಿಯನ್ನ ಡಾಕ್ಟರ್ ಬ್ರೋ ಇದೀಗ ತೆಗೆದಿದ್ದಾರೆ. ಹೌದು ಸ್ನೇಹಿತರೆ, ಆ ಕಂಪ್ನಿ ಹೆಸರು ಗೋ ಪ್ರವಾಸ ಅಂತ. ಇತ್ತೀಚೆಗೆ ತೆಗೆದಿದ್ದಂತ ಈ ಕಂಪ್ನಿಯ ಆಫೀಸು ಬೆಂಗಳೂರಿನ ವಿಜಯನಗರದಲ್ಲಿದೆ. ಅವ್ರ ಕಂಪ್ನಿ ವತಿಯಿಂದ ಹೋಗಿರುವಂತಹ ಪ್ರವಾಸಿಗರಿಗೆ ಅವರ ಫ್ಲೈಟ್ ಟಿಕೆಟ್, ಅವರ ರೈಲ್ವೆ ಟಿಕೆಟ್, ಅಲ್ಲಿ ಪ್ರವಾಸಕ್ಕೆ ಹೋದ್ಮೇಲೆ ಅಲ್ಲಿ ಬರುವಂತಹ ಖರ್ಚು ವೆಚ್ಚನೆಲ್ಲ ಅದೇ ಕಂಪ್ನಿ ನೋಡ್ಕೊಳ್ಳುತ್ತೆ. ಇನ್ನು ಬಂದಂತ ಪ್ರವಾಸಿಗಳಿಗೆ ಅವರಿಗೆ ಉಳ್ಕೊಳ್ಳೋದಕ್ಕೆ ಸ್ಟಾರ್ ಹೋಟೆಲ್ ನಲ್ಲಿ ರೂಮ್ ಕೂಡ ಬುಕ್ ಮಾಡ್ಕೊಡ್ತಾರೆ, ಅದು ಕಂಪ್ನಿ ವತಿಯಿಂದಾನೆ. ಇಂತಹ ಒಂದು ಕಂಪ್ನಿನ ಇದೀಗ ಡಾಕ್ಟರ್ ಬ್ರೋ ಶುರು ಮಾಡಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಫ್ಯಾಮಿಲಿ ಪೂರ ಕೂತ್ ನೋಡುವಂತಹ ಕಂಟೆಂಟ್ ಕೊಡ್ತಿರುವಂತಹ ಡಾಕ್ಟರ್ ಬ್ರೋಗೆ ಆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸೋಣ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇನ್ನು ಇದೇ ತರ ಟ್ರೆಂಡಿಂಗ್ ಅಲ್ಲಿ ನಡೀತಿರುವಂತಹ ಎಲ್ಲಾ ಮಾಹಿತಿಗಾಗಿ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.